ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಕಂಟಿನ್ಯೂಷನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸ್ಯಾಟರ್ಡೇ ಒಂದು ಶೇರ್ ಮಾಡಿದ್ದೆ ಅಲ್ವಾ, ಅವತ್ತಿನ ದಿನದ್ದೇನೆ ಇದು ಕಂಟಿನ್ಯೂಷನ್ ವ್ಲಾಗ್. ಈಗ ನಾನು ಸ್ವಲ್ಪ ಸ್ಟಿಚಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ನಾನು ಒಂದು ಸಾನುಗೆ ಪ್ಯಾಂಟ್ ಹೊಲಿಬೇಕು ಅಂತ, ಪಲಾಜೋ ಪ್ಯಾಂಟ್. ಅದರ ಹೇಗೆ ಹೊಲಿಯೋದು, ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು, ಡ್ರಾಫ್ಟ್ ಹೇಗೆ ಮಾಡೋದು, ಕಟ್ ಹೇಗೆ ಮಾಡೋದು ಎಲ್ಲಾನು ನೋಡ್ಕೊಂಡಿದ್ದೀನಿ. ಸೊ ಇವತ್ತು ಅದನ್ನ ಮಾಡೋಣ ಅಂತ. ಮತ್ತೊಂದು ಸಾರಿ ಸಾನು ಇಲ್ವಲ್ಲ, ಅದಕ್ಕೆ ಸಾನು ಪ್ಯಾಂಟ್ ಇಟ್ಕೊಂಡು ಅವಳಿಗೆ ಯಾವ್ದು ಕರೆಕ್ಟ್ ಆಗುತ್ತೋ ಅದನ್ನ ಇಟ್ಕೊಂಡು ಮೆಜರ್ಮೆಂಟ್ ತಗೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆನ್ಸ್ ಬರ್ತಾ ಇದೆಯಪ್ಪ. ಅಂದ್ರೆ ನಾನು ಹೊಸ ಬಟ್ಟೆಯಲ್ಲಿ ಏನು ಹೊಲಿತಾ ಇಲ್ಲ. ನಂದು ಒಂದು ಪ್ಯಾಂಟ್ ಇತ್ತು, ಅದು ನಾನು ಟೈಟ್ ಆಗ್ಬಿಟ್ಟಿತ್ತು, ನಾನು ಹಾಕ್ಲೇ ಇಲ್ಲ ಜಾಸ್ತಿ. ಅದನ್ನ ಬಿಚ್ಬಿಟ್ಟು ಅದನ್ನ ನಾನೇ ಹೊಲ್ದಿದ್ದೆ. ಬಟ್ ನಾನು ಆವಾಗ ಹೊಲಿತಾ ಇದ್ದಿದ್ದು ವೇನೇ ಬೇರೆ, ಟೆಕ್ನಿಕೇ ಬೇರೆ. ಈಗ ಅದು ಹೊಲಿಯುವಂಥ ಟೆಕ್ನಿಕ್, ಮೆಜರ್ಮೆಂಟ್ ತಗೊಳ್ಳೋದು ಅಥವಾ ಡ್ರಾಫ್ಟ್ ಮಾಡೋದು ಟೆಕ್ನಿಕ್ ಬೇರೆ ಇದೆ. ಅದಕ್ಕೆ ಆ ಥರ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈಗ ನಾನು ನನ್ನ ಒಂದು ಪ್ಯಾಂಟ್ ಬಟ್ಟೆಯಲ್ಲಿ ಸಾನುಗೆ ಹೊಲಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಯಾಕೋ ತುಂಬಾ ಡಿಫರ್ ಆಗ್ತಾ ಇದೆ. ಈ ಪ್ಯಾಂಟ್ ಅವಳಿಗೆ ಹಾಕಿ ನೋಡಿದಾಗ ತುಂಬಾನೇ ಲೂಸ್ ಇತ್ತು. ಆಬ್ವಿಯಸ್ಲಿ ಅದು ನನ್ನ ಪ್ಯಾಂಟ್ ಅಲ್ವಾ, ಅದು ಲೂಸ್ ಇರುತ್ತೆ. ಆದ್ರೆ ಸಾನು ಪ್ಯಾಂಟ್ ಏನಿದೆಯೋ ಅದ್ರ ಮೆಜರ್ಮೆಂಟ್ ತಗೊಂಡಾಗ ಇದು ಸೇಮ್ ಬರ್ತಾ ಇದೆ. ತುಂಬ ಕನ್ಫ್ಯೂಸಿಂಗು. ನಾನು ವಿಡಿಯೋಸ್ ನೋಡಿದಾಗ ಎಷ್ಟು ಈಸಿ ಅಂತ ಅನ್ಕೊಳ್ತೀನೋ, ಮಾಡಬೇಕಾದ್ರೆ ಅದು ಅಷ್ಟೇ ಡಿಫಿಕಲ್ಟ್ ಆಗಿಬಿಡುತ್ತೆ. ಅದಕ್ಕೆ ರಾಜೇಶ್ ನನಗೆ, ನೀನು ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ಇದೆ ಅಂದಾಗ ಯಾಕೆ ಕ್ಲಾಸಿಗೆ ಸೇರ್ಕೊಳ್ಬಾರ್ದು, ಸೇರ್ಕೋ ಅಂತಾರೆ. ನನಗೆ ಯಾವ ಕ್ಲಾಸಿಗೆ ಸೇರ್ಕೊಳ್ಳಿ, ಹೇಗೆ ಟೈಮ್ ಮ್ಯಾನೇಜ್ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ರಾಜೇಶಿಂದ. ನಾನು ಟ್ರೈ ಮಾಡ್ತೀನಿ ಮನೆಯಲ್ಲೇನೆ, ಆಗಲಿಲ್ಲ ಅಂದಾಗ ನಾನು ಸೇರ್ಕೊಳ್ತೀನಿ ಅಂತ ಹೇಳಿದ್ದೀನಿ. ಸೊ ಬನ್ನಿ, ಇವತ್ತು ನನ್ನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹೋಲ್ ಡೇ, ರೆಸ್ಟ್ ಆಫ್ ದ ಹೋಲ್ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಮೆಷರ್ಮೆಂಟ್ ಎಲ್ಲಾನು ಡ್ರಾಫ್ಟ್ ಮಾಡಿದೆ, ಆದರೆ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಕಟ್ ಮಾಡೋದಕ್ಕೆ. ಸರಿ ಸಾನು ಬರಲಿ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಡ್ರೈ ನಟ್ಸನ್ನು ಹುರ್ಕೊಂಡು ಸೊ ಆಸ್ ಅ ಸ್ನ್ಯಾಕ್ ಮಾಡೋಣ ಅಂತ ಎಲ್ಲ ಡ್ರೈ ನಟ್ಸು ಹುರಿದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟು ದಿನಕ್ಕೆ ಒಂದು 2-3 ಸ್ಪೂನ್ಸ್ ತಿನ್ನೋ ಥರ. ಇದು ತುಪ್ಪದಲ್ಲಿ ಹುರಿದಾಗ ನಮ್ಮ ಬಾಡಿಗೆ ತುಪ್ಪ ಸೇರುತ್ತೆ, ಗುಡ್ ಫ್ಯಾಟ್ ಸೇರುತ್ತೆ. ಎಸ್ಪೆಷಲಿ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗುತ್ತಲ್ವಾ, ಅದಕ್ಕೆ ಹೈಡ್ರೇಷನ್ ಕೊಡೋದಕ್ಕೆ ನೀರು ಮುಖ್ಯ, ಗುಡ್ ಫ್ಯಾಟ್ ಕೂಡ ಮುಖ್ಯನೇ. ಹಾಗೆ ನಟ್ಸ್ ಅಂತೂ ಇಟ್ಸ್ ರಿಚ್ ಇನ್ ಬಯೋಟಿನ್, ನಮ್ಮ ಹೇರ್ ಫಾಲ್ಗೆ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ ಅದು. ಹಾಗೆ ಬಾಡಿಗೂ ಕೂಡ ನಟ್ಸಿಂದ ತುಂಬ ಬೆನಿಫಿಟ್ ಇದೆ. ಹಾಗಾಗಿ ಒಂದೊಂದೇ ತಿನ್ನೋದು ಅದು ಸಾಧ್ಯ ಇಲ್ಲ, ಒಂದೊಂದೇ ತೊಗೊಂಡು ತಿನ್ನೋದು. ಅದಕ್ಕೆ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ನ್ಯಾಕ್ ಥರ ಮಾಡಿ ಇಟ್ಟರೆ ಹೋಗ್ತಾ ಈ ಚಳಿಗೆ ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ, ಸೊ ಸ್ವಲ್ಪ ಬಾಯಿಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಶುರು ಮಾಡಿದ್ದೀನಿ. ಎಲ್ಲ ನಟ್ಸನ್ನು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಅದು ಇದು ಅಂತೇನಲ್ಲ, ಎಲ್ಲನೂ ಯಾವುದಿದೆಯೋ ಸೀಡ್ಸ್ ಕೂಡ ಸೇರಿಸ್ಕೊಳ್ಬೋದು. ಈ ಪಿಸ್ತಾ ನೋಡಿ, ಓಪನ್ನೇ ಮಾಡೋಕ್ಕಾಗೋದಿಲ್ಲ, ಅದನ್ನೀಗ ಜಜ್ಜಿ ಶೆಲ್ಲನ್ನು ಸಪ್ರೇಟ್ ಮಾಡಬೇಕು. ನಾನು ಯೂಶ್ವಲಿ ನಟ್ಸ್ದು ಬಾಲ್ ಮಾಡೋದು ಅಥವಾ ಬರ್ಫಿ ಮಾಡೋದು, ಉಂಡೆ ಮಾಡೋದು, ರವೆ ಉಂಡೆ ಥರ ಡ್ರೈ ನಟ್ಸ್ದು ಬರ್ಫಿ ಉಂಡೆ ಮಾಡಿದಾಗ ತುಪ್ಪದಲ್ಲಿ ಹುರಿಯೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದೇನಾದರೂ ತುಂಬ ದಿನ ಇಟ್ಬಿಟ್ರೆ ನಾವು ತಿಂದ ಹಾಗೆ ವಾಸನೆ ಬರುತ್ತೆ. ಅದಕ್ಕೆ ಇವತ್ತು ತುಪ್ಪ ಅಂತೂ ನಾನು ಯೂಸ್ ಮಾಡಲೇಬೇಕು ಅಂಥೇಳಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದು ಖಾಲಿ ಮಾಡಿದ್ಮೇಲೆ ಬೇಕಿದ್ರೆ ಇನ್ನೂ ಮಾಡ್ಕೊಳ್ಳೋಣ, ಬಟ್ ತುಪ್ಪದಲ್ಲಿ ಹುರಿಯೋದು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಎಲ್ಲ ಡ್ರೈ ನಟ್ಸು ಸೀಡ್ಸ್ ಎಲ್ಲನೂ ಹುರ್ಕೊಳ್ತಾ ಇದ್ದೀನಿ. ಹೇಳ್ದಂಗೆ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರೋದಿಲ್ಲ ಅಂತ ಏನಿಲ್ಲ, ಮಾಡಿದ ಹೊಸದ್ರಲ್ಲಿ ದಿನಾ ನೆನಪಿಂದ ತಿಂತಾರೆ, ಆಮೇಲೆ ಇಟ್ಬಿಡ್ತಾರೆ, ಅದು ಆವಾಗ ವಾಸನೆ ಬರುತ್ತಲ್ವಾ. ಅದಕ್ಕೆ ನಾನು ಪರವಾಗಿಲ್ಲ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಈ ಪ್ಯಾನ್ ನಾರ್ಮಲ್ ಸ್ಟೀಲ್ ಅಲ್ಲ, ತುಂಬ ಭಾರ ಇದೆ ಆ್ಯಂಡ್ ಹ್ಯಾಂಡಲಿಂಗ್ ಕೂಡ ತುಂಬಾ ಈಸಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಥವಾ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಟ್ರೈ ಪ್ಲೇ ಅಂತ ಹೇಳಿಬಿಟ್ಟು 2 ಲೇಯರ್ಸ್ ಆಫ್ ಸ್ಟೀಲ್ ಆ್ಯಂಡ್ 1 ಲೇಯರ್ ಆಫ್ ಅಲ್ಯೂಮಿನಿಯಂ ಇರುತ್ತೆ. ಎಲ್ಲ ಡ್ರೈ ನಟ್ಸು ಸೀಡ್ಸು ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಾನು ಬಾದಾಮಿ, ಪಿಸ್ತಾ, ಗೋಡಂಬಿ ಎಲ್ಲನೂ ಕಟ್ ಮಾಡ್ಕೊಂಡಿಲ್ಲ, ಜಜ್ಕೊಂಡೆ. ಅಂದರೆ ಹುರಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ತಪ್ಪಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನೀಗ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿದ್ದೀನಿ, ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ತೀನಿ. ಇದನ್ನು ಗೋಂದ್ ಅಂತ ಹೇಳ್ತಾರಂತೆ, ಇದು ಬೇರೆ ಹೆಸರು ಏನಿದೆ ಗೊತ್ತಿಲ್ಲ. ತುಪ್ಪದಲ್ಲೇ ಹುರಿದಾಗ ನೋಡಿ ಹೇಗೆ
ಪಾಪ್ಕಾರ್ನ್ ಥರ ಪಾಪ್ ಆಗ್ತಾ ಇದೆ ಅಂತ. ಸೊ ಇದಕ್ಕೆ ತುಪ್ಪ ಜಾಸ್ತಿ ಬೇಕು. ಈ ಚಳಿಗಾಲದಲ್ಲಿ ತುಪ್ಪದ ಐಟಮ್ಸ್ ತಿಂದಾಗ ಕೂಡ ಸ್ಕಿನ್ ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ಇದನ್ನೆಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಸಂಕ್ರಾಂತಿ ಹಬ್ಬ ಬರುತ್ತಲ್ವಾ, ಬಾಡಿ ಹೀಟ್ಗೆ ಏನೇನು ಮುಖ್ಯನೋ ಅದೆಲ್ಲನೂ ಕೂಡ ಮಾಡಿ ನಾವು ಎಳ್ಳು ಬೆಲ್ಲ ಮಾಡೋದು. ಅದೇ ಥರ ಇದು ಕೂಡ ಈ ಚಳಿಗಾಲದಲ್ಲಿ ನಮಗೆ ಇಮ್ಯುನಿಟಿಗೆ ಒಳ್ಳೆಯದು. ನೋಡಿ ಎಲ್ಲನೂ ಪಾಪ್ ಆಗಿದೆ. ಈಗ ಮಾತ್ರನೇ ತೆಗಿಬೇಕು, ಇಲ್ಲಾಂದರೆ ಗಟ್ಟಿ ಇರುತ್ತೆ, ತಿನ್ನೋದಕ್ಕಾಗೋದಿಲ್ಲ. ಸ್ವಲ್ಪ ತುರ್ಕೊಂಡಿರೋ ಒಣಕೊಬ್ಬರಿ ಸೇರಿಸಿದ್ದೀನಿ. ಅದು ಸ್ವಲ್ಪ ಒದ್ದೆ ಇದೆ ಅನ್ನಿಸ್ತು, ಅದಕ್ಕೆ ಅದು ಕೂಡ ಹಾಗೆ ಲೈಟಾಗಿ ಹುರ್ಕೊಳ್ತೀನಿ. ಹುರ್ಕೊಂಡಿದ್ದು ಎಲ್ಲನೂ ಈಗ ಒಟ್ಟಿಗೆ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಲ್ಲದರಲ್ಲೂ ತುಪ್ಪ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದರಲ್ಲಿ ಜಾಸ್ತಿ ಎಳ್ಕೊಂಡಿರುತ್ತೆ, ಅಂತ ಕಡಿಮೆ ಎಳ್ಕೊಂಡಿರುತ್ತಲ್ಲ. ಈಗ ಆ ತುಪ್ಪದ ಜೊತೆನೇ ರವೆ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದಕ್ಕೆ ನಾನು ಸಕ್ಕರೆ ಬೆಲ್ಲ ಆ ಥರ ಏನೂ ಸೇರಿಸಿಲ್ಲ. ಬೇಕಿದ್ರೆ ಕಲ್ಲು ಸಕ್ಕರೆ ಹಾಕ್ಕೊಳ್ಬೋದು. ನಾನು ಡೇಟ್ಸ್ನ ಕಟ್ ಮಾಡಿ ಹಾಕೋಣ ಅಂತ ಇದ್ದೀನಿ. ಇಲ್ಲಾಂದರೆ ರಾಜೇಶ್ ಅವ್ರು ತಿನ್ನೋದಿಲ್ಲ, ಏನಾದರೂ ಆ ಥರದ್ದು ಹಾಕಿಬಿಟ್ರೆ. ಆ್ಯಂಡ್ ಸಪ್ಪೆ ಇದ್ದರೆ ಸಾನು ತಿನ್ನೋದಿಲ್ಲ, ಅದಕ್ಕೆ ಡೇಟ್ಸ್ ಸೇರಿಸೋಣ ಅಂತ ಇದ್ದೀನಿ. ಹೆಂಗಿದೆ? ಚೆನ್ನಾಗಿಲ್ಲ. ನಾನು ಅವಾಗಲೇ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸಕ್ಕರೆ ಹಾಕಿದ್ದೆ ನೀನು ಅಂತ. ಸಕ್ಕರೆ ಹಾಕಿಲ್ಲ ಅಂತ ನಾವು. ಸಾನದ್ ನೋಡಿ ಸ್ವಲ್ಪನೂ ಸಕ್ಕರೆ ಹಾಕಿಲ್ಲ, ಆದ್ರೂ ಆ ಡೇಟ್ಸ್ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಮಾಡ್ರೇಟ್ ಆಗಿದೆ, ತುಂಬ ಮೈಲ್ಡ್. ಸಿಹಿನೂ ಇಲ್ಲ, ಸಪ್ಪೆನೂ ಇಲ್ಲ. ಆ ಡೇಟ್ಸ್ ಹಾಕೋ ಮುಂಚೆ ಅಷ್ಟೊಂದು ಸಿಹಿ ಇರಲಿಲ್ಲ, ಆಮೇಲೆ ಡೇಟ್ಸ್ ಹಾಕಿದ್ಮೇಲೆ ಸ್ವಲ್ಪ ಓಕೆ ಇದೆ. ಅದಕ್ಕೆ ನಾನು ತಿಂತಾ ಇರೋದು. ಚಳಿಗೆ ಏನು ತಿನ್ಬೇಕು ಏನು ಬಿಡ್ಬೇಕು ಅನ್ನಿಸ್ತಾಯ್ತು ಅವನಿಂದ. ಅದು ಇತ್ತಲ್ಲ, ಯಾವುದು ಏಕೆ ಇದೆಲ್ಲ ಪುರಿ? ಹಾಂ, ಅದನ್ನು ಬಿಟ್ಬಿಟ್ರ ಯಾಕಪ್ಪ? ಜಂಕ್ ಹೊಸ ನ್ಯೂ ಇಯರ್ ಬರ್ತಾ ಇದೆಯಲ್ಲ, ರೆಸಲ್ಯೂಷನ್ ಇಲ್ಲಿ ನಿಮಗೆ ಹುರಿ ಹಿಟ್ಟು ಅದು ಯಾವುದದು ಸತ್ತು ಪೌಡರ್ದು ಮಾಡಿಕೊಟ್ಟಿದ್ದೆ, ತಿನ್ಲಿಲ್ಲ. ಅದಕ್ಕೂ ಎಷ್ಟೊಂದು ನಟ್ಸ್ ಎಲ್ಲಾನು ಹಾಕಿ ಪುಡಿ ಮಾಡಿ ಕೊಟ್ಟಿದ್ದೆ ನಾನು. ಅದು ಎದುರುಗಡೆ ನೋಡಿ ಹೆಂಗಿದ್ರೆ ತಿನ್ಬಿಡ್ತೀವಿ. ಅದು ಎಷ್ಟು ದಿನ ಅಂತ ಹಂಗೆ ಇಡಕ್ಕಾಗುತ್ತೆ? ನನಗೆ ಎತ್ತಿ ಇಡ್ತಿಂತಾನೆ ಬಾಟ್ಲಲ್ಲಿ. ಆ ಸತ್ತು ಪೌಡರ್ ಮಾಡಿದಾಗ ನನ್ನ ಗ್ಲಾಸ್ ಬಾಟ್ಲ್ ಇರಲಿಲ್ಲ, ನೀವು ತಂದಿದ್ದೆ ಕಣ್ಣು ಕಾಣುತ್ತೆ ತಿಂತೀವಿ. ಓ, ಈಗ ಅದು ಬೇರೆ ಹೊಸ ಎಕ್ಸ್ಕ್ಯೂಸ್ ಅಲ್ಲ ರೀ. ನೋಡ್ತೀನಿ ಮಾಡಿ ಇಡ್ತೀನಿ. ನೋಡೋಣ. ಹೆಸರುನೇ ರಾಜೇಶ್ ಇರಲ್ಲ. ಮಮ್ಮ ಹಂಗಿದ್ರು ರಾಜೇಶ್ ಅಂತ ಕರೆಯಲ್ಲ. ಡಾಂಟ್ ವರಿ, ಬಿ ಹ್ಯಾಪಿ. ಹೆಸರುನೇ ಡಾಡಾ ಇರಲ್ಲ. ಬನ್ನಿ ಈ ಕಡೆಗೆ, ಅದನ್ನ ಎತ್ತಿಡ್ತೀನಿ. ಸಾಕು, ದಿನಕ್ಕೊಂದು 2-3 ಸ್ಪೂನ್ ತಿನ್ರಿ. ದಿನಕ್ಕೆ 2 or 3 ಸ್ಪೂನ್ ಆಗಲ್ಲ. ಅಷ್ಟು ಚೆನ್ನಾಗಿದೆ ನೋಡಾ. ಸಾಕು, ನೀವು ಈಗ ತಿಂದಿರೋದು ಇವತ್ತಿಗೆ. ಬಮ್ಮ, ನಾಳೆ ತಿನ್ನುವಂತೆ, ದಿನ ತಿನ್ಬೇಕು. ಚಲೋ ಗೋ. ಮಿಕ್ಸ್ ಮಾಡಿದ್ದೀನಿ, ಅದು ಮೇಲ್ಗಡೆ ಪೌಡರ್ ಇರುತ್ತೆ. ತುಪ್ಪದಲ್ಲಿ ಹುರಿದಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾಗಮ್ಮ. ಆ ಗೋಂದು ಏನು ಹುರಿದಿದ್ದೀನಲ್ಲ, ಅದು ಅವ್ರಿಗೆ ಇಷ್ಟ. ಹುಡ್ಕಿ ಅದನ್ನೇ ತಿಂತಾರೆ. ಹೋಗಮ್ಮ, ಸಾಕು. ಏನಿದು? ಗೋಂದ್ ಅಂತ ಹೇಳ್ತಾರೆ. ರವೆನ ಪ್ರಾಪರಾಗಿ ಹುರ್ಕೊಳ್ಬೇಕು, ಸ್ವಲ್ಪ ಕಲರ್ ಬರೋ ತನಕ. ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ರವೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಬಟ್ ಬರೀ ಡ್ರೈ ನಟ್ಸ್ ಮಾಡಿದ್ರೆ ಜಸ್ಟ್ 1 ಸ್ಪೂನ್ ತಿನ್ನಿ ಅಂದರೆ ಯಾರು ತಿಂತಾರೆ? ಅದಕ್ಕೆ ಈ ಥರ ಜಾಸ್ತಿ ಮಾಡಿದ್ದೀನಿ. ಸೊ ನೀವು ಮಾಡ್ಕೊಳ್ಳಿ, ಮಕ್ಳಿಗೂ ಕೊಡಿ, ನೀವು ಕೂಡ ತಿನ್ನಿ. ಚಳಿಗಾಲಕ್ಕೆ ತುಂಬ ಒಳ್ಳೆ ಫುಡ್ಡು. ಸ್ನೇಹಿತರೆ, ಟೈಮ್ ಈಗ 7 ಗಂಟೆ ಆಗಿದೆ. ಸಾನು ಬಂದಮೇಲೆ ಅವಳು ಓದಕ್ಕೆ ಕುತ್ಕೊಂಡಿದ್ದೆ 4:30 ಆಯಿತಾ. ಅದಾದಮೇಲೆ 5:30 ತನಕ ಓದ್ಕೊಂಡು ಕ್ವೆಶನ್ಸ್ ಕೇಳು ಅಂತ ಬಂದು ಕೇಳ್ತಾ ಇದ್ದೀನಿ. 6 ಗಂಟೆ ಅಷ್ಟೊತ್ತಿಗೆ ಅನಿಸುತ್ತೆ ನಿದ್ದೆ ಎಳಿಯೋಕ್ಕೆ ಶುರು ಆಯಿತು. ಕೇಳ್ತಾನೆ ಕಣ್ಣು ಮುಚ್ಕೊಂಡು ಹಾಗೆ ಬುಕ್ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. 6:15ಗೆ ಒಂದು ಬೆಲ್ ಆಯಿತು, ಅವಾಗ ಎದ್ದಿದ್ದೀನಿ. ಮತ್ತೆ ನನಗೆ ಇವಾಗ ಅರ್ಥ ಆಗ್ತಾ ಇದೆ
ಯಾಕೆ ಸಾನು ಯಾವಾಗ್ಲೂ ಓದಬೇಕಾದ್ರೆ ನಿದ್ದೆ ಬರ್ತಾ ಇದೆ ಮಮ್ಮ, ನಿದ್ದೆ ಬರ್ತಾ ಇದೆ ಮಮ್ಮ ಅಂತ ಹೇಳ್ತಾಳೆ ಅಂತ. ಸಖತ್ತು ಪವರ್ಫುಲ್ ಬುಕ್. ಸಫರ್ ಆಫ್ ಸ್ಟೂಡೆಂಟ್ಸ್. ಅಯ್ಯೋ ನೋಡಿ, ಬುಕ್ ನೋಡ್ತಾ ಇದ್ರೆ ಓದೋದು ಬೇಡ, ನೋಡ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ನಮ್ಮ ಸಾನು 1 hour 2 hour ಓದ್ತಾಳೋ ಇಲ್ವೋ, ಅಮ್ಮ ನಿದ್ದೆ ಬರ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ಸ್ವಲ್ಪ ಹೊತ್ತು ಆಟಾಡ್ತೀನಿ, ಸ್ವಲ್ಪ ಹೊತ್ತು ಬುಕ್ ಓದ್ತೀನಿ ಅಂತ, ಅದೇ ಸ್ಟೋರಿ ಬುಕ್ ಓದ್ತೀನಿ ಅಂದ್ಬಿಟ್ಟು ಸ್ವಲ್ಪ ಡೈವರ್ಟ್ ಆಗ್ತಾಳೆ. ಏನು ಬುಕ್ಸ್ಗಳು ಇವ್ರ ಸ್ಕೂಲ್ದು ಇಷ್ಟೊಂದು ನಿದ್ದೆ ಬರುತ್ತೆ. ನಿದ್ದೆ ಬರದೇ ಇರೋರು ನಿದ್ದೆ ಬರೆಸ್ಬಿಡುತ್ತೆ. ಪವರ್ಫುಲ್ ನೋಡಿ. ನಿಮ್ಗೆ ಯಾರಾದ್ರೂ ನಿದ್ದೆ ಬರಲ್ಲ ಅಂದರೆ ನಿಮ್ಮ ಮಕ್ಕಳು ಟೆಕ್ಸ್ಟ್ ಬುಕ್ ತಗೊಂಡು ಓದಿ, ಸಕ್ಕತ್ತಾಗಿ ನಿದ್ದೆ ಬರುತ್ತೆ. ಇವಾಗ ಬಂದಿದ್ದೀನಿ ಅಡುಗೆ ಮಾಡೋಣ ಅಂತ. ನಾನು ಹಾಲು ಕೊಟ್ಟಿಲ್ಲ, 6:30 ಹಾಲು ಕೊಡಬೇಕಿತ್ತು, ಅವಾಗ ಎಚ್ಚರ ಆಯಿತು, ಹೇಳೋಕ್ಕೆ ಮನಸ್ಸಿಲ್ಲ. ಇನ್ನೇನು ಇಷ್ಟೊತ್ತಲ್ಲಿ ಮಲಗೋದು ಅಂತ ಎದ್ದಿದ್ದೀನಿ. ಇವಾಗ ಬಂದು ಹಾಲು ಕೊಟ್ಟಿದ್ದೀನಿ. ಈಗ ರಾತ್ರಿ ಅಡುಗೆಗೆ ಚಟ್ನಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಸಿಪ್ಪೆಯ ಚಟ್ನಿ. ಅದಕ್ಕೆ ತೆಂಗಿನ ತುರಿ ತೊಗೊಂಡಿದ್ದೀನಿ. ಇದು ನಮಗೆ ಎಷ್ಟು ಫ್ಲೇವರ್ ಬೇಕೋ ಅಷ್ಟು. ಹೀರೆಕಾಯಿ ಸಿಪ್ಪೆ ಜಾಸ್ತಿ ಇರಬೇಕು, ತೆಂಗಿನ ತುರಿ ಕಡಿಮೆ ಇರಬೇಕು. ಬಟ್ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಚಟ್ನಿ ಸ್ವಲ್ಪ ನನಗೆ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು. ಇದಕ್ಕೆ ಹುರ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಜಾಸ್ತಿ ಹಾಕಬಾರ್ದು, ಸ್ವಲ್ಪ. ಅದ್ರ ಜೊತೆ ಹುಳಿಗೆ ಹುಣಸೆಹಣ್ಣು 1 ಪೀಸು, 2 ಬೆಳ್ಳುಳ್ಳಿ, ಉಪ್ಪು. ಸೊ ಇಷ್ಟನ್ನು ಹಾಕಿ ರುಬ್ಕೊಳ್ಬೇಕು ನುಣ್ಣಗೆ. ಇದಕ್ಕೆ ಕಾಂಬಿನೇಷನ್ನು ರೊಟ್ಟಿ. ಅದು ಇವತ್ತು ನಾನು ರಾಗಿ ರೊಟ್ಟಿ ಹಾಕ್ಕೊಂಡಿದ್ದೀನಿ. ರಾಗಿ ಮತ್ತು ಅಕ್ಕಿ ಹಿಟ್ಟು 2 ಮಿಕ್ಸ್ ಮಾಡಿ ಹಾಕಿರೋವಂಥ ರೊಟ್ಟಿ. ಅದಕ್ಕೆ ಫುಲ್ ಡಾರ್ಕ್ ಬ್ಲ್ಯಾಕ್ ಇಲ್ಲ, ಸ್ವಲ್ಪ ಲೈಟಾಗಿ ಇದೆ. ಇದಕ್ಕೆ ನಾವು ಖಾರ ಆದರೆ ಮೊಸರು ಹಾಕ್ಕೊಳ್ಬೋದು, ಅಥವಾ ಸ್ವಲ್ಪ ಸೀಸನಿಂಗಿಗೆ ಈರುಳ್ಳಿ ಇಷ್ಟ ಆದರೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಊಟ ಮುಗಿಸಿ ಸ್ನೇಹಿತರೆ, ಈಗ ನಾನು ನಾಳೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ತಿಂಡಿ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಯೋಚನೆ ಮಾಡಿ ಸರಿ ಮನೇಲಿ ಈಗ ತರಕಾರಿಗಳಿದೆ, ತರಕಾರಿ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಈಗಲೇ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಬೆಳ್ಳುಳ್ಳಿ ಆಗಿರ್ಬೋದು, ಈ ತರಕಾರಿ ಎಲ್ಲ ಬಿಡಿಸಿ ಇಟ್ಕೊಳ್ಳೋದು. ಆಮೇಲೆ ಮಸಾಲೆಗೆ ಏನೇನು ಬೇಕೋ ಅದನ್ನು ಒಂದು ಕಡೆ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ ನಾನು ಕುಕ್ಕಿಂಗ್ ಪ್ರಾಸೆಸ್ನ ಮಾತ್ರನೇ ಮುಗಿಸ್ಬೇಕು ನಾನು ಹಾಫ್ ಆನ್ ಅವರಲ್ಲಿ. ಅದಕ್ಕೆ ಪ್ರಿಪ್ರೇಷನ್ ಟೈಮ್ ರಾತ್ರಿನೇ ಇಟ್ಕೊಳ್ತೀನಿ, ಬರೀ ಕುಕ್ಕಿಂಗ್ ಟೈಮ್ ಮಾತ್ರನೇ ಬೆಳಿಗ್ಗೆ ಇಟ್ಕೊಳ್ತೀನಿ. 45 ಮಿನಿಟ್ಸಲ್ಲಿ ಸಾನುಗೆ ತಟ್ಟೆಯಲ್ಲಿ ನಾನು ತಿನ್ನಕ್ಕೆ ಕೊಡಬೇಕು, ಇಲ್ಲ ಅಂದರೆ ನಾನು ಬೇಗ ಹೇಳ್ಬೇಕಾಗುತ್ತೆ. ಗಿಡ ಸೋ ಲಾಂಗ್. ಹೋಗಪ್ಪ ಒಳಗಡೆ ಹೋಗು, ಹೋಗು ಹೋಗು ಒಳಗಡೆ ಹೋಗು. ಗಾಟ್ ಸ್ಕೇರ್ಡ್. ಎಷ್ಟು ಉದ್ದ ಇತ್ತು ಹುಳ ಅದು. ನಾನು ಬೀನ್ಸಲ್ಲಿ ಇವತ್ತೇ ಅಷ್ಟುದ್ದ ಹುಳ ನೋಡಿದ್ದು. ಈ ಮಮ್ಮಗೆ ಭಯ ಆಗ್ತಾ ಇದೆ. ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಯಾವುದ್ರಲ್ಲಿ ಏನಿದೆ ನೋಡಿಕೊಂಡು. Then ಐ ಆಮ್ ನಾಟ್ ಅ ಬಯಾಲಜಿ ಸ್ಟೂಡೆಂಟ್ ಟು ಟೆಸ್ಟ್ ಆಲ್ ದ ಇನ್ಸೆಕ್ಟ್ಸ್ ಆ್ಯಂಡ್ why were you so animals. scared? I thought you were not scared. Okay. ಇದು ಬಿಡಿಸ್ತಾ ಕೂತಿದ್ದೀನಿ. ಸಾನು ಬಂದು ನನಗೆ ಸ್ವಲ್ಪ ಕ್ವೆಶನ್ಸ್ ಕೇಳು ಮಮ್ಮ ಅಂದ್ಲು. ನಾನು ಸಂಜೆ ಮಲಗಿಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಡಾಡಾ ಕೇಳು ಅಂತ ಹೋಗಿದ್ದಾಳೆ. ಡಾಡಾಗೆ ಮೀಟಿಂಗ್ ಇತ್ತು ಬ್ಯಾಕ್ ಟು ಬ್ಯಾಕು, ಅವರು ಏನು ಕೇಳೋಕ್ಕಾಗಲಿಲ್ಲ. ಅದಕ್ಕೆ ನನಗೇನೋ ಡೌಟ್ ಇದೆ, ನನಗೆ ಕ್ವೆಶನ್ಸ್ ಕೇಳು, ಐ ಆಮ್ ನಾಟ್ ಗುಡ್ ಅಟ್ ಇಟ್ ಅಂತ ಬಂದು ಕೂತ್ಕೊಂಡ್ಲು. ಸೊ ಒಂದು ಬೀನ್ಸ್ ಬಿಡಿಸ್ದೆ, ಆಮೇಲೆ ಕ್ಯಾರೆಟ್ ಬಿಡಿಸ್ದೆ. ಆಮೇಲೆ ಸಾನು ಬಂದಳು, ಅವಳಿಗೆ ಕೂತ್ಕೊಂಡು ಕ್ವೆಶನ್ಸ್ ಕೇಳಿದೆ. 9:45 ತನಕ ಇಲ್ಲೇ ಕೂತ್ಕೊಂಡು ಅವಳಿಗೆ ಸ್ವಲ್ಪ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡೆ. ಸೊ ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತಿನ ಹೋಲ್ ಡೇ. ಈಗ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಾನು ಇವತ್ತೇನು ಹೀರೆಕಾಯಿ ಚಟ್ನಿ ಶೇರ್ ಮಾಡಿದ್ನೋ ಅದು ತುಂಬ ಟೇಸ್ಟಿಯಾಗಿರುತ್ತೆ, ಫ್ಲೇವರ್ಫುಲ್. ಮತ್ತು ನಟ್ಸ್ ಪೌಡರ್ ಏನು ಮಾಡಿದ್ದೀವೋ ಅದು ಕೂಡ ತುಂಬಾ ಹೆಲ್ದಿ ಈ ಚಳಿಗಾಲದಲ್ಲಿ. ಸೊ ಟ್ರೈ ಮಾಡಿ ಒಮ್ಮೆ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.